ನಮಸ್ಕಾರ ವಿದ್ಯಾರ್ಥಿಗಳಿಗೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು 13/6/2025 ಇವತ್ತು SSLCಯ 2ನೇ ಎಕ್ಸಾಮ್ನ ರಿಸಲ್ಟ್ ಫಲಿತಾಂಶ ಬರುತ್ತೆ ಅಂತ ಅಭ್ಯರ್ಥಿಗಳು ಮತ್ತು ಬೇರೆ ಬೇರೆ ಸೋರ್ಸ್ಗಳಿಂದ ಮಾಹಿತಿ ನಿಮಗೆ ಗೊತ್ತಾಗಿರ್ಬೋದು. ಆದರೆ ಇವತ್ತು ಬರೋದಿಲ್ಲ. ಯಾಕಂತಂದರೆ ಇವತ್ತು ಏನಂತಂದರೆ ಈಗ ರೀಸೆಂಟ್ಲಿ ಏನಾಗಿದೆ ಅಂತಂದರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ನಾಳೆಗೆ ಬರುತ್ತಾ ಅಂಥೇಳಿ 13 ಅಥವಾ 14 ಕನ್ಫರ್ಮ್ ಮಾಡಿರಿ ಅಂತೇಳಿ. 13 ಇಲ್ಲ, 14 ಇಲ್ಲ. ಯಾಕಂತಂದರೆ ರಿಸಲ್ಟ್ಸ್ಗೆ ಏನೋ ಬರಬೇಕಂದ್ರೂ ಕೂಡ ಒಂದಿನ ಮೊದಲೇ ನಮಗೆ ಇಲಾಖೆಯಿಂದ ಮಾಹಿತಿ ಬರುತ್ತೆ. ನಿಮಗೂ ಕೂಡ ಒಂದು ದಿನ ಇಲಾಖೆಯಿಂದ ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಮಾಹಿತಿ ಹೋಗುತ್ತೆ. ಸೊ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ತಿರುವಂಥದ್ದು ಅಂದರೆ ಇನ್ನೂವರೆಗೆ ಕೂಡ ಯಾವುದೇ ಥರಂಥ ಇಲಾಖೆಯಿಂದ ಮಾಹಿತಿ ಬಂದಿಲ್ಲ. ಸೊ ಈಗ 13 ತಾರೀಕು ಇವತ್ತು, ಈಗ ಇನ್ನೂ ಮಧ್ಯಾಹ್ನ ಆದರೂ ಕೂಡ ಯಾವುದೇ ಥರಂಥ ಇಲಾಖೆಯಿಂದ ಸ್ಪಷ್ಟೀಕರಣ ಬಂದಿಲ್ಲ ಅಂದಮೇಲೆ 14ನೇ ತಾರೀಕು ಕೂಡ ರಿಸಲ್ಟ್ ಬರೋದಿಲ್ಲ. ನೀವು ಡೋಂಟ್ ವರಿ ಅಬೌಟ್, ಯಾವುದೇ ಥರಂಥ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. 14ನೇ ತಾರೀಕಿಗೆ ಬರೋಂಗಿಲ್ಲ, 15ನೇ ತಾರೀಕಿನೂ ಬರೋಂಗಿಲ್ಲ. ಯಾಕಂದರೆ ನಾಳೆಗೆ ಗೌರ್ಮೆಂಟ್ ಹಾಲಿಡೇ ಆಗುತ್ತೆ, ನಾಡ್ದು ಕೂಡ ಸಂಡೇ ಆಗುತ್ತೆ. ಸೊ ನಿಮಗೆ ಸೋಮವಾರ ನಂತರನೇ ಗೊತ್ತಾಗುತ್ತೆ, ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಬಟ್ ನೆನಪಿಟ್ಕೊಳ್ರಿ, ಎನಿ ಟೈಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು, ಆದರೆ ಇವತ್ತಂತೂ ನಾಳೆ ಆಗೋದಿಲ್ಲ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ನಿಜ, ಆದರೆ ಡಾಟಾ ಬೇಸು ಮತ್ತು ಟೆಕ್ನಿಕಲ್ ಇಶ್ಯೂಗಳನ್ನು ಸಾಲ್ವ್ ಮಾಡಿಕೊಂಡು ಕಂಪ್ಯಾರಿಟಿವ್ ರಿಸಲ್ಟ್ ಸೀಟ್ಗಳನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಅಷ್ಟೇ.